ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ನ ಜನ್ಮಕ್ಕೆ ಹೋಗೋ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಯುವರ್ಸ್ ನಾಗರಾಜ್. ಒಂದು ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ಯುವರ್ಸ್ ನಾಗರಾಜ್ ಅಂತ. ಮುಂಚೆಯಿಂದನೂ ನನಗೆ ಚಿಕ್ಕ ವಯಸ್ಸಿಂದನೂ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. 4 ವರ್ಷದಿಂದ ಟ್ರೈ ಮಾಡಿದ್ದೆ, ಬಟ್ ಕಾರಣಾಂತರಗಳಿಂದ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಕಾಲೇಜ್ಗೆ ಹೋದೆ, ಏನೇನೋ ಆಯಿತು. ಬಟ್ ಇವಾಗ ಅದನ್ನೇ ಮುಂದುವರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದನೇ ಏನಕ್ಕಪ್ಪ, ಏನು ರೀಸನ್ನು ಅಂತಂದರೆ, ಎಲ್ರಿಗೂ ಗೊತ್ತಿರೋ ಹಾಗೆ ಆಗಸ್ಟ್ 26 ಟಾಕ್ಸಿಕ್ ರಿಲೀಸ್ ಆಗಿದೆ. ಕನ್ನಡ ಸಿನಿಮಾ ಪ್ರೇಮಿಗಳಿಗೆ ಟಾಕ್ಸಿಕ್ ಹಾಗೂ ಯಶ್ ಅವ್ರ ಮೂವಿ ಅಂದ್ರೇ ಒಂದು ಹಬ್ಬ ಅಂತ ಹೇಳ್ಬೋದು. ಆ ಹಬ್ಬ ದಿನನೇ ಏಕೆ ನಾನು ಸ್ಟಾರ್ಟ್ ಮಾಡಬಾರ್ದು ಅಂತ ಇವತ್ತು ಮಾಡ್ತಾಯಿದ್ದೀನಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ ಸ್ಟಾರ್ಟ್ ಮಾಡಬಾರ್ದು ಅಂತ ಇವತ್ತು ಮಾಡ್ತಾಯಿದ್ದೀನಿ. ಇವಾಗ ತಾನೇ ನೋಡ್ಕೊಂಬಂದ್ವಿ ಟಾಕ್ಸಿಕ್ ಮೂವಿ, ಅದು ಹೇಗಿದೆ ಏನು ಅಂತ ಎಲ್ಲ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನಾಗಿ ಹೇಳೋದಾದರೆ, ಟಾಕ್ಸಿಕ್ಕು ಗೀತು ಮೋಹನ್ ದಾಸ್ ಅವರು ಡೈರೆಕ್ಷನ್ ಮಾಡಿ, ಮತ್ತು ಗೀತು ಮೋಹನ್ ದಾಸ್ ಹಾಗೂ ಯಶ್ ಅವರು ಬರೆದಿರ್ತಕ್ಕಂಥ ಟಾಕ್ಸಿಕ್ ಸಿನಿಮಾ ತುಂಬ ದೊಡ್ಡ ತಾರಾ ಬಳಗ ಇದೆ. 4 ಜನ ಹೀರೋಯಿನ್ನು, ಸ್ಟಾರ್ ಹೀರೋ ಯಶು ಅವ್ರು 1000 crores ಮೂವಿ KGF 2 ಆದಮೇಲೆ 4 ವರ್ಷ ಗ್ಯಾಪ್ ತೊಗೊಂಡು ಮಾಡ್ತಿರೋ ಅಂಥ ಮೂವಿ ಇದು. ಚಿಕ್ಕದಾಗಿ ಒಂದು ಸ್ಟೋರಿ ಲೈನ್ ಹೇಳ್ಬಿಡ್ತೀನಿ. ಏನಪ್ಪ ಅಂತಂದರೆ, ಸ್ವತಂತ್ರ ಬಂದಾದಮೇಲೆ ನಮ್ಮ ಭಾರತ ಏನಿದೆ ಅದರಲ್ಲಿ ಗೋವಾನ ಪೋರ್ಚುಗೀಸ್ ಅವರು ರೂಲ್ ಮಾಡ್ತಾಯಿದ್ರು. ಆ ರೂಲ್ ಮಾಡೋ ಅಂಥ ಟೈಮಲ್ಲಿ ನಮ್ಮ ಹೀರೋ ಏನಿದ್ದಾರೆ ರಾಯ, ಅವ್ರ ತಂದೆ ಒಬ್ಬ ಗ್ಯಾಂಗ್ಸ್ಟರ್ ಆಗಿರ್ತಾರೆ. ಅವ್ರಿಗೆ ಹುಟ್ಟಿರೋ ಮಕ್ಕಳೇ ರಾಯ ಮತ್ತು ಗಂಗಾ. ಅವ್ರ ಲೈಫಲ್ಲಿ ಏನೇನಾಗುತ್ತೆ, ಏನೇನು ತಿರುವು ಕಾಣುತ್ತೆ, ಏನೇನು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ, ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಅನ್ನೋದನ್ನೇ ಮೂವಿ. ಅದನ್ನು ನೀವು ಸಿನಿಮಾದಲ್ಲಿ ಹೋಗಿ ತಿಳ್ಕೊಬೇಕು. ಅದು ಪಾಸಿಟಿವ್ ಮಾತಾಡೋಣ ಅಂತ ಅಂದರೆ, ಸಿನಿಮಾಟೋಗ್ರಫಿ ಮತ್ತು ಕ್ಯಾಮ್ರಾ ವರ್ಕು ತುಂಬ ಚೆನ್ನಾಗಿದೆ. ಹಾಗೆಯೇ ಆ್ಯಕ್ಟಿಂಗು ಅಷ್ಟೇ. ಅವ್ರು ಏನು ಎಲಿವೇಶನ್ಸ್ ಕೊಟ್ಟಿದ್ದಾರೆ, ಆ ಡೈಲಾಗ್ಸ್ ಎಲ್ಲ ಯಶ್ ಅವರೇ ಬರೆದಿರೋದು. ಡೈಲಾಗ್ಸ್ ಎಲ್ಲನೂ ನಿಮಗೆ ಚೆನ್ನಾಗಿದೆ, ಅದೆಲ್ಲ ಡೈಲಾಗ್ಸು. ಮತ್ತು ಸಾಂಗ್ಸ್ ಅಷ್ಟಾಗೇನು ಇಷ್ಟ ಆಗಿಲ್ಲ. ನಿಮ್ಗೆ ಯಾವುದೂ ತಲೆಯಲ್ಲಿ ಉಳಿಯಲ್ಲ. ಸಿನಿಮಾ ನೋಡಿ ಬರ್ತೀರಾ, ಸಿನಿಮಾ ಹಾಲ್ ಒಳಗಡೆನೇ ಇರುತ್ತೆ. ಆಚೆ ಬಂದ ತಕ್ಷಣ ನಿಮ್ಗೆ ಯಾವುದೂ ನೆನಪಾಗಲ್ಲ ಅಂತ ಸಾಂಗ್ ಯಾವುದೂ ಇಲ್ಲ. ತಬಾಹಿ ಒಂದಿದೆ, ಅದನ್ನ ಬಿಟ್ಟರೆ ಯಾವುದೂ ಇಲ್ಲ. ಹಾಗೆಯೇ ಇದ್ರ ನೆಗೆಟಿವ್ ಏನಂತಂದರೆ, ಅದೇ ಹೇಳ್ದಾಗೆ ಇದು ಸ್ಟೋರಿ ತುಂಬ ಇನ್ಕನ್ವಿನ್ಸಿಂಗ್ ಆಗಿದೆ, ಅರ್ಥ ಆಗದೆ ಇರೋ ಥರ. 4 ವರ್ಷ ಗ್ಯಾಪ್ ತೊಗೊಂಡು ಒಬ್ಬ ಸ್ಟಾರ್ ಹೀರೋಗೆ ಮಾಡೋ ಅಂಥ ಸ್ಟೋರಿ ಇದಲ್ಲ. ಒಳಗಡೆ ಹೋಗಿರೋರೆಲ್ಲೋ ಅದೇ ಮಾತಾಡ್ತಾಯಿದ್ರು. ಇದು ಟಾಕ್ಸಿಕ್ ಅಂತಂದ ತಕ್ಷಣ ನಮಗೇನು ಬರೀ ಗ್ಯಾಂಗ್ಸ್ಟರು ಹೊಡಿಯೋದು ಬಡಿಯೋದು ಈ ಥರ ಇಲ್ಲ. ಪ್ರೀತಿ, ಹಣ, ಅಸೂಯೆ, ಕಾಮ, ಮೋಹ, ದ್ರೋಹ ಎಲ್ಲದ್ರ ಬಗ್ಗೆನೂ ಕವರ್ ಮಾಡಿದ್ದಾರೆ. ಬಟ್ ಆದರೂ ಏನಂತಂದರೆ, ಇತ್ತೀಚಿನ ದಿನಗಳಲ್ಲಿ ಹಾಲಿವುಡ್ ರೇಂಜ್ಗೆ ಆ ಸ್ಟಫ್ ಕೊಡೋಕೆ ಹೋಗಿದ್ದಾರೆ. ಬಟ್ ಇಂಡಿಯನ್ ಆಡಿಯನ್ಸ್ಗೆ ಏನು ಬೇಕು ಅನ್ನೋದನ್ನು ಮರ್ತೋಗ್ಬಿಟ್ಟಿದ್ದಾರೆ ನಮ್ಮ ಡೈರೆಕ್ಟ್ ಅವರು. ಅದನ್ನು ತಿಳ್ಕೊಬೇಕು. ಇವಾಗ ನೋಡಿ, ಯಶ್ ಅವರು ಮಾಡಿರೋ ಅಂತಹ 4 ವರ್ಷ ವೇಸ್ಟ್ ಆಗಿಬಿಟ್ಟಿದೆ ಅವರು ಯಶ್ ಅವ್ರದ್ದು. ಏನು ಚೆನ್ನಾಗೇ ಇಲ್ವಾ ಅಂತ ನಾನು ಹೇಳ್ತಿಲ್ಲ, ಚೆನ್ನಾಗಿದೆ. ಹೇಳಿದ್ನಲ್ಲ, ಸಿನಿಮಾಟೋಗ್ರಫಿ ಆಗಿರ್ಬೋದು, ಆ ಡೈಲಾಗ್ಸು, ಆ ಕ್ಯಾಮ್ರಾ ವರ್ಕು, ಅವ್ರು ಏನು 400 - 500 ಕೋಟಿ ಹಾಕಿದ್ದಾರೆ, ಅದು ತೆರೆ ಮೇಲೆ ಕಾಣ್ತಾ ಇದೆ ನಮಗೆ. ಬಟ್ ಎಲ್ಲೋ ಒಂದು ಕಡೆ ಸ್ಟೋರಿ ಮತ್ತು ಅವು ಸ್ಕ್ರೀನ್ ಪ್ಲೇನೂ ಅಷ್ಟೇ. ಒಂದು ಶಾರ್ಟ್ ಕಟ್ ಆಗಿದ ತಕ್ಷಣ ನೆಕ್ಸ್ಟ್ ಎಲ್ಲಿ ಏನು ಕಟ್ ಆಗುತ್ತೆ, ಯಾವ ಥರ ತೋರಿಸಿದ್ದಾರೆ ಅಂತ ಅನ್ನೋದನ್ನು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ ನಿಮಗೆ. ರವಿ ಬಸ್ರೂರವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ವಿಶಾಲ್ ಮಿಶ್ರಾ ಅವರ ಸಾಂಗ್ಸ್ ಅದೇ ಹೇಳಿದ್ನಲ್ಲ, ತಬಾಹಿ ಒಂದು ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಓಕೆ. ಮತ್ತು ಕಾಮಿಡಿ ಆ ಥರ ಯಾವುದೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಇಲ್ಲಿ ಕಾಮಿಡಿ ಅಂತಂದರೆ ಯಶ್ ಅವ್ರ ಡೈಲಾಗ್ ಡೆಲಿವರಿಯಲ್ಲೇ ನೀವು ಕಾಮಿಡಿಯಾಗಿ ತೊಗೋಬೇಕು, ಆ ಥರ ಇದೆ. ಬಟ್ ಎಂಜಾಯ್ ಮಾಡ್ಬೋದು, ಥಿಯೇಟ್ರಲ್ಲಿ ಕೂತ್ಕೊಂಡು ನೀವು ಎಂಜಾಯ್ ಮಾಡ್ಬೋದು. ಬಟ್ ಎಕ್ಸಲೆಂಟ್ ಅಂತ ಹೇಳೋಕ್ಕಾಗೋದೇ ಇಲ್ಲ. ಏನು ಎಕ್ಸ್ಪೆಕ್ಟೇಷನ್ ಕ್ಯಾರಿ ಮಾಡಿತ್ತು ಈ ಸಿನಿಮಾ. ಒಬ್ಬ ಸ್ಟಾರ್ ಹೀರೋ 1000 crores ಮೂವಿ ಆದಮೇಲೆ ಒಂದು ಸಿನಿಮಾ ಬರ್ತಾ ಇದೆ, ಅದು ಒಬ್ಬ ಲೇಡಿ ಡೈರೆಕ್ಟರ್ ಜೊತೆ ಅಂದ ತಕ್ಷಣ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ಮೂವಿ. ಯಾಕೆ ಅಂತಂದರೆ, ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಗೈಸ್. ಓವರ್ಸೀಸಲ್ಲಾಗಿರ್ಬೋದು, ಆ ಟಿಕೆಟ್ಸ್ ಬುಕ್ಕಿಂಗು. ಯಶ್ ಅಂದ್ರೇ ಒಂದು ನಂಬಿಕೆ. ಅವರು 3 ಇಂಡಸ್ಟ್ರಿ ಇಟ್ಕೊಟ್ಟಿರೋ ಅಂಥ ಹೀರೋ, ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ತೀರಾ ಡಿಸಪಾಯಿಂಟ್ಮೆಂಟ್ ಆಗಿದೆ ನಮಗಂತೂ. ಕನ್ನಡ ಸಿನಿಮಾನ ಎಲ್ಲೋ ತೊಗೊಂಡೋಗಿದ್ರು. ಈ ಸಿನಿಮಾಯಿಂದ ಇನ್ನೂ ಮೇಲೆ ಹೋಗ್ತಿತ್ತು ನಮ್ಮ ಮಾರ್ಕೆಟು. ಬಟ್ ನೋಡೋಣ ಬೇರೆ ಓವರ್ಸೀಸಲ್ಲಿ ಹೇಗೆ ತೊಗೊಳ್ತಾರೆ ಈ ಸಿನಿಮಾನ ಅಂತ. ಬಟ್ ನನ್ನ ಇದು ನೋಡೋದಾದರೆ, ನಮ್ಮ ಕನ್ನಡ ಆಗಲಿ ನಮ್ಮ ಭಾರತದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಸಿನಿಮಾನ ಅಷ್ಟಾಗಿ ತಗೊಳ್ತಾರೋ ಇಲ್ಲೋ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಸಿನಿಮಾ ಓಕೆ ಅಷ್ಟೇ ಅಂತಲೇ ಹೇಳ್ಬೋದು.
ಹಾಗೆ ಗಾಯ್ಸ್, ಈ ಸಿನಿಮಾ ನೀವು ನೋಡ್ಕೊಂಬಂದಿದ್ರೆ ಹೇಗಿತ್ತು ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.